ಚಾನಲ್. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಭಾಗ್ಯಲಕ್ಷ್ಮಿ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಭಾಗ್ಯ ಅವರು ಗುಂಡಣ್ಣ ಅವ್ರ ಫೀಸ್ ಕಟ್ಟಿ ಗುಂಡಣ್ಣನ್ ಕರ್ಕೊಂಡು ಭಾಗ್ಯ ಅವರು ಮನೆಗೆ ಬರ್ತಾರೆ. ಇಲ್ಲಿ ಭಾಗ್ಯ ಅವ್ರು ಬಂದಿರೋದ್ ನೋಡಿ ಕುಸುಮ ಅವರು, ಏನಮ್ಮ ಹೋಗಿರೋ ಕೆಲ್ಸ ಇಲ್ಲೇ ಆಯ್ತಾ? ಸರಿಯಾದ ಟೈಮ್ಗೆ ಊಟನೆಲ್ಲ ಕೊಟ್ಟಮ್ಮ. ಅವ್ರು ದುಡ್ಡನ್ನ ಸರಿಯಾಗಿ ಕೊಟ್ರು ಅಲ್ವಮ್ಮ? ಟೈಮ್ ಕರೆಕ್ಟ್ ಆಗಿ ಗುಂಡಣ್ಣನ್ ಸ್ಕೂಲ್ಗೆ ಹೋಗಿ ಫೀಸ್ ಎಲ್ಲ ಕಟ್ಟಮ್ಮ ಅಂತ ಇಲ್ಲಿ ಕುಸುಮ ಅವರು ಭಾಗ್ಯನ ಕೇಳ್ತಾರೆ. ಹೂ ಅತ್ತೆ, ಹೋಗಿರೋ ಕೆಲ್ಸ ಎಲ್ಲಾನು ಆಯ್ತು, ಹಾಗೆ ಗುಂಡಣ್ಣನ್ ಸ್ಕೂಲ್ ಫೀಸ್ ಕೂಡ ಕಟ್ಟಿದಾಯ್ತು, ಇದ್ರ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಬೇಡಿ ಅತ್ತೆ ಅಂತ ಇಲ್ಲಿ ಭಾಗ್ಯ ಅವರು ಕುಸುಮ ಅವ್ರಿಗೆ ಹೇಳ್ತಾರೆ. ಇಲ್ಲಿ ಭಾಗ್ಯ ಅವರು ತುಂಬಾ ಖುಷಿಯಾಗಿರ್ತಾರೆ. ಇಲ್ಲಿ ಭಾಗ್ಯ ಅವರು ಖುಷಿಯಾಗಿರೋ ನೋಡಿ ಧರ್ಮ ಅವರು ಹೇಳ್ತಾರೆ, ಏನಮ್ಮ ಭಾಗ್ಯ ಇವತ್ತು ತುಂಬಾ ಖುಷಿಯಾಗಿದ್ಯಾ, ಮುಖದಲ್ಲಿ ತುಂಬಾ ಖುಷಿ ಕಾಣಿಸ್ತಿದ್ಯಲ್ಲ ಭಾಗ್ಯ, ಅಂತದ್ ಏನಾಯ್ತು ಭಾಗ್ಯ? ಸುಮಾರು ದಿನ ಆದ್ಮೇಲೆ ನಿನ್ ಮುಖದಲ್ಲಿ ಇಂತ ಖುಷಿ ಕಾಣಿಸ್ತಿದೆ, ಅಂತ ವಿಷಯ ಏನಮ್ಮ ನಡೀತು ಅಂತ ಹೇಳಿ ಇಲ್ಲಿ ಧರ್ಮ ಅವರು ಭಾಗ್ಯನ ಕೇಳ್ತಾರೆ. ಆಗ ಕುಸುಮ ಅವರು, ಹೌದು ಭಾಗ್ಯ ತುಂಬಾ ಖುಷಿಯಾಗಿದೆಯಲ್ಲ, ಅಂತದ್ ಏನಮ್ಮ ನಡೀತು ಅಂತ ಇಲ್ಲಿ ಕುಸುಮ ಅವ್ರು ಕೂಡ ಕೇಳ್ತಾರೆ. ಅಯ್ಯೋ ಅಜ್ಜಿ, ಅದನ್ನ ಅಮ್ಮನ ಹತ್ರ ಯಾಕೆ ಕೇಳ್ತೀರಾ, ಏನಾಯ್ತು ಅಂತ ನಾನ್ ಹೇಳ್ತೀನಿ. ನಮ್ಮಮ್ಮ ಇವತ್ತು ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ ಅಂತ ಕೆಲ್ಸ ಮಾಡಿದ್ದಾರೆ ಗೊತ್ತಾ ಅಜ್ಜಿ ಅಂತ ಇಲ್ಲಿ ಗುಂಡಣ್ಣ ಅವರು ಹೇಳ್ತಾರೆ. ಆಗ ಕುಸುಮ ಅವರು, ಏನೋ ಗುಂಡಣ್ಣ ನೀನ್ ಹೇಳ್ತಿರೋದು ಅಂತ ಇಲ್ಲಿ ಕುಸುಮ ಅವರು ಗುಂಡಣ್ಣನ ಕೇಳ್ತಾರೆ. ಅಯ್ಯೋ ಅತ್ತೆ ಅಂತದ್ ಏನಿಲ್ಲ ಅತ್ತೆ, ಇವ್ನ್ ನೋಡಿದ್ರೆ ಸುಮ್ನೆ ಏನೇನೋ ಹೇಳ್ತಿದ್ದಾರೆ ಅಷ್ಟೇ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ. ಅಯ್ಯೋ ಅಮ್ಮ ಸುಮ್ನಿರಮ್ಮ, ಎಲ್ಲ ವಿಷಯನ ನಾನ್ ಇವತ್ತು ಅಜ್ಜಿ ತಾತಂಗೆ ಹೇಳ್ಬಿಡ್ತೀನಿ. ಇಲ್ಲಿ ಭಾಗ್ಯ ಅವರು ಹೇಗೆ ಶ್ರೇಷ್ಠ ಮನೆಗೆ ಹೋಗಿ ಎಲ್ಲಾನು ಸರಿಯಾಗಿ ಬುದ್ಧಿ ಕಲ್ಸಿದ್ರು, ಹಾಗೆ ತಾಂಡವ್ಗೆ ಸರಿಯಾಗಿ ಏನ್ ಪಾಠ ಕಲ್ಸಿದ್ರು ಅಂತ ಹೇಳಿ ಇಲ್ಲಿ ಗುಂಡಣ್ಣ ಅವರು ಪ್ರತಿಯೊಂದನು ಅಲ್ಲಿ ಕುಸುಮ ಹಾಗೂ ಧರ್ಮ ಅವ್ರಿಗೆ ಹೇಳ್ತಾರೆ. ಆಗ ಗುಂಡಣ್ಣ ಮಾತ್ ಕೇಳಿ ಮನೆಯವ್ರಿಗೆಲ್ಲರೂ ತುಂಬಾ ಶಾಕ್ ಆಗ್ಬಿಡತ್ತೆ. ಏನಮ್ಮ ಗುಂಡಣ್ಣ ಹೇಳ್ತಿರೋ ಮಾತ್ ನಿಜನಾ? ಅಡ್ಗೆ ಆರ್ಡರ್ ನ ತಗೊಂಡು ಆಮೇಲೆ ನಿನ್ಗೆ ಮೋಸ ಮಾಡ್ಬಿಟ್ರ ಅವರು? ಯಾವಳಮ್ಮ ಅವಳು ಮನೆ ಹಾಳಿ, ಆ ಶ್ರೇಷ್ಠಾಗಿ ಅಷ್ಟೊಂದ್ ಪೆಟ್ ಕೊಟ್ರು ಅವಳಿಗೆ ಬುದ್ಧಿನೇ ಬರಲ್ವಲ್ಲಮ್ಮ. ನಮ್ಮನೆ ವಿಷಯಕ್ ಬರ್ಬೇಡ, ನಿಂದ ಎಷ್ಟಿದೆ ಅಷ್ಟ್ ನೋಡ್ಕೊಂಡಿರು ಅಂತ ಎಷ್ಟ್ ಸಲ ಹೇಳಿದ್ರು ಅವಳಿಗಂತೂ ಬುದ್ಧಿನೇ ಬರ್ತಿಲ್ಲ. ಅಕಸ್ಮಾತ್ ಏನಾದ್ರು ದುಡ್ಡು ಮತ್ತೆ ಅಡ್ಗೆ ವೇಸ್ಟ್ ಆಗಿದ್ರೆ ಮತ್ತೆ ನೀನು ತುಂಬಾ ಕಷ್ಟ ಪಡ್ಬೇಕಾಗಿತ್ತು. ದೇವ್ ದೊಡ್ಡವನಮ್ಮ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗೋದು. ಆತರ ಹೇಳೋ ತರ ನೀನು ಕರೆಕ್ಟ್ ಆಗಿ ಶ್ರೇಷ್ಠಾಗಿ ಚೆನ್ನಾಗಿ ಬಾಸಿ ಅವಳ ಪರ್ಸಿಂದಾನೆ ನಿನ್ ದುಡ್ಡು ತಗೊಂಡು ಒಳ್ಳೆ ಕೆಲ್ಸ ಮಾಡಿದ್ಯಮ್ಮ ನೀನು ಅಂತ ಇಲ್ಲಿ ಕುಸುಮ ಅವ್ರು ಹೇಳ್ತಾರೆ. ಹೌದಮ್ಮ, ಇನ್ ಮುಂದೆ ನೀನು ಹುಷಾರಾಗಿರ್ಬೇಕು. ಈ ತರ ದೊಡ್ಡ ಆರ್ಡರ್ ಬಂದಾಗ ನೀನು ಕನ್ಫರ್ಮ್ ಮಾಡ್ಕೊಂಡು ಆರ್ಡರ್ ನ ತಗೊಳಮ್ಮ. ನೀನ್ ಒಂದ್ ಕೆಲ್ಸ ಮಾಡ್ಬಿಡಮ್ಮ, ನೆಕ್ಸ್ಟ್ ಆರ್ಡರ್ ತಗೋಬೇಕಾದ್ರೆ ಮುಂಚೆನೆ ಸ್ವಲ್ಪ ಅಡ್ವಾನ್ಸ್ ಅಂತ ದುಡ್ಡು ಇಸ್ಕೊಬಿಡು. ಮತ್ತೆ ಏನಾದ್ರು ಈ ತರ ಅವ್ರು ಕಿತಾಪತಿ ಮಾಡಕ್ ಹೋದ್ರೆ ಆ ದುಡ್ಡಿಂದಾನೇ ಹೇಗಾದ್ರೂ ನಾವು ಮ್ಯಾನೇಜ್ ಮಾಡ್ಬೋದು ಅಂತ ಇಲ್ಲಿ ಧರ್ಮ ಅವರು ಭಾಗ್ಯಂಗೆ ಹೇಳ್ತಾರೆ. ಹೌದು ಮಾಮ, ನೀವ್ ಹೇಳ್ತಿರೋದು ಸರಿಯಾಗಿದೆ. ಇನ್ ಮುಂದೆ ಏನಾದ್ರು ಆರ್ಡರ್ ದೊಡ್ಡ ಆರ್ಡರ್ ಏನಾದ್ರು ಬಂದ್ರೆ ಅವ್ರ ಹತ್ರನೇ ಸ್ವಲ್ಪ ಅಡ್ವಾನ್ಸ್ ಅಮೌಂಟ್ ಇಸ್ಕೊಬಿಡ್ತೀನಿ ಅಂತ ಇಲ್ಲಿ ಭಾಗ್ಯ ಅವ್ರು ಕೂಡ ಹೇಳ್ತಾರೆ. ಅಲ್ಲಿಗೆ ಸುನಂದ ಅವರು ಬರ್ತಾರೆ. ಸುನಂದ ಅವ್ರು ಬಂದು, ನಾನ್ ಮೊದ್ಲೇ ಹೇಳ್ದೆ ಅಲ್ವೇನೆ, ಇದೆಲ್ಲ ನಿನ್ ಕೈಲಿ ಆಗದೆ ಇರೋ ಕೆಲ್ಸ, ಇದನ್ನೆಲ್ಲ ಇಲ್ಲಿಗೆ ನಿಲ್ಸ್ಬಿಡು ಅಂತ ನಾನು ನಿಂಗೆ ಮೊನ್ನೆನೆ ಹೇಳ್ದೆ. ಈಗ ಈ ಶ್ರೇಷ್ಠ ಮಾಡಿದಾಳೆ ಅಂತ ಗೊತ್ತಾಗ್ಬಿಟ್ಟು ಅವಳಿಗೆ ಒಂದ್ 4 ಬಿಟ್ಟು ಅವಳ ಹತ್ರನೇ ಹೋಗಿ ದುಡ್ಡು ಇಸ್ಕೊ ಬಂದಿದ್ಯಾ. ಹಾಗೆ ಮುಂದೆ ಒಂದಿನ ಇದೇ ತರ ಬೇರೆಯವ್ರ ಹತ್ರ ಮೋಸ ಆಗಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಭಾಗ್ಯ? ಅವಾಗ ಏನೇ ಮಾಡ್ತೀಯಾ? ಇಷ್ಟೊಂದೆಲ್ಲ ಲಾಸ್ ನಿನ್ ತಲೆ ಮೇಲೆ ಹಾಕೊಳಕ್ ಆಗುತ್ತಾ? ನೋಡು ಭಾಗ್ಯ, ಒಂದ್ ಹೇಳ್ತೀನಿ ಕೇಳ್ಕೊ, ಇದೆಲ್ಲ ನಿನ್ ಕೈಲಿ ಆಗ್ದೇ ಇರೋ ಕೆಲ್ಸ, ಸುಮ್ನೆ ಇದನ್ನ ಇಲ್ಲಿಗೆ ಬಿಟ್ಬಿಡು ಅಂತ ಇಲ್ಲಿ ಸುನಂದ್ ಅವರು ಭಾಗ್ಯಂಗೆ ಹೇಳ್ತಾರೆ. ಏನಮ್ಮ ನೀವು ಮತ್ತೆ ಶುರು ಮಾಡ್ಕೊಂಡಲ್ಲ, ಈಗ ಆಲ್ರೆಡಿ ನಾನು ಒಂದ್ ಹೆಜ್ಜೆ ಇಟ್ಟಾಗಿದೆ, ಯಾವ್ದೇ ಕಾರಣಕ್ಕೂ ಹೆಜ್ಜೆನ ಹಿಂದಕ್ ತೆಗಿಯೋ ಮಾತೇ ಇಲ್ಲ. ಏನೇ ಆದ್ರೂ ಅಮ್ಮ ನಾನು ಈ ಕೆಲ್ಸ ಮಾಡೇ ಮಾಡ್ತೀನಿ ಅಂತ ಇಲ್ಲಿ ಸುನಂದಾಗ ಹೇಳ್ತಾರೆ. ಸ್ವಲ್ಪ ಹೊತ್ತಾಗ್ತಿದ್ದಂಗೆ ಇಲ್ಲಿ ಭಾಗ್ಯ ಅವರು ದೇವ್ರ ಮನೆ ಮುಂದೆ ಕೂತ್ಕೊಂಡು, ಯಾಕ್ ದೇವ್ರೆ ನನ್ಗೆ ಇಷ್ಟೊಂದು ಕಷ್ಟದ ಮೇಲೆ ಕಷ್ಟ ಕೊಡ್ತಾನೆ ಇದ್ದೀರಾ, ನನ್ಗೆ ಇಷ್ಟೊಂದು ಕಷ್ಟ ಯಾಕೆ ಕೊಡ್ತಿದ್ದೀರಾ ಅಂತ ಕೇಳಲ್ಲ, ಆದ್ರೆ ಕಷ್ಟ ಕೊಡಿ, ಅದ್ರ ಜೊತೆ ಆ ಕಷ್ಟನೆಲ್ಲ ನಾನು ಮೆಟ್ಟಿ ನಿಂತ್ಕೊಳ್ಳೋ ಅಷ್ಟು ಧೈರ್ಯ ನನ್ಗೆ ಕೊಡು ದೇವ್ರೆ. ನಮ್ ಮನೆಯವ್ರನ್ನೆಲ್ಲ ಚೆನ್ನಾಗ್ ನೋಡ್ಕೋಬೇಕು ಅಂತಾನೆ ನಾನು ಈ ಕೆಲ್ಸ ಮಾಡ್ತಿರೋದು. ಇನ್ನಾದ್ರೂ ಎಲ್ಲಾನು ಕಷ್ಟಗಳನ್ನ ಮೆಟ್ಟಿ ನಿಲ್ಲೋ ಅಂತ ಧೈರ್ಯ ನೀನೇ ಕೊಡ್ಬೇಕು ದೇವ್ರೆ. ಯಾವಾಗ್ಲೂ ನೀವು ನಮ್ ಜೊತೆನೆ ಇರ್ಬೇಕು ಅಂತ ಹೇಳಿ ಇಲ್ಲಿ ಭಾಗ್ಯ ಅವರು ದೇವ್ರ ಮುಂದೆ ಕುತ್ಕೊಂಡು ಹೇಳ್ತಿರ್ತಾರೆ. ಆ ಕಡೆ ತಾಂಡವ್ ಮಾತ್ರ ಶ್ರೇಷ್ಠ ಗೆದ್ದು ನಿಂತಿರೋದ್ನ ನೋಡಿ ತುಂಬಾನೇ ಕೋಪ ಮಾಡ್ಕೊತಿರ್ತಾರೆ. ಆ ಡ್ಯಾಮೇಡ್ ಎಮ್ಮೆ ಭಾಗ್ಯ ಈ ಸತಿನಾರು ನನ್ ಮುಂದೆ ಸೋತು ತಲೆ ಬಾಗ್ತಾಳೆ ಅಂತ ನಾನ್ ಅನ್ಕೊಂಡೆ. ನೋಡಿದ್ರೆ ಪ್ರತಿ ಸಲ ಅವಳ ಮುಂದೆ ನಾನೇ ಸೋಲೋದಾಯ್ತು, ಅವಳು ಗೆಲ್ತಾನೆ ಇದ್ದಾಳೆ. ಇದ್ ಮಾತ್ರ ಯಾವ್ದೇ ಕಾರಣಕ್ಕೂ ಆಗ್ಬಾರ್ದು ಅಂತ ಈ ತಾಂಡವ್ ಅವರು ತುಂಬಾ ಕೋಪ ಮಾಡ್ಕೊಂಡು ಕೂಗಾಡ್ತಿರ್ತಾರೆ. ಆಗ ಶ್ರೇಷ್ಠ ಬಂದ್ಬಿಟ್ಟು, ಕೂಲ್ ತಾಂಡವ್, ಯಾಕ್ ತಾಂಡವ್ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಇಷ್ಟಕ್ಕೆಲ್ಲ? ಅಲ್ಲ ತಾಂಡವ್, ಇದೇನು ಲಾಸ್ಟ್ ಚಾನ್ಸ್, ಇನ್ನೊಂದ್ಸಲಿ ನಮ್ ಕೈಗೆ ಸಿಗಾಕೋತಾಳೆ, ಆವಾಗ ಅವಳನ್ನ ಸೋಲ್ಸೋಣ ನಾವು. ಏನೋ ಈ ಸತಿ ಮಾಡಿರೋದು ಪ್ಲಾನ್ ಫ್ಲಾಪ್ ಆಗಿ ಎಡವಟ್ ಆಗೋಗಿದೆ ಅಷ್ಟೇನೆ. ಪ್ರತಿ ಸಲ ಹೀಗೆ ಆಗಲ್ಲ ತಾಂಡವ್, ನೆಕ್ಸ್ಟ್ ಟೈಮ್ ನಾವು ಪ್ಲಾನ್ ಮಾಡಿ
ಅವಳನ್ನ ಹೇಗಾದ್ರೂ ಮಾಡಿ ಸೋಲ್ಸೋಣ ಅಂತ ಇಲ್ಲಿ ಶ್ರೇಷ್ಠ ಅವರು ತಾಂಡವನ್ನ ಸಮಾಧಾನ ಮಾಡ್ತಿರ್ತಾರೆ. ನೋ ಶ್ರೇಷ್ಠ, ನೀನ್ ಯಾವ್ದೇ ಕಾರಣಕ್ಕೂ ನನ್ನನ್ನ ಸಮಾಧಾನ ಮಾಡಕ್ಕೆ ಬರ್ಬೇಡ. ಇವತ್ತು ಅವಳು ಹೇಗ್ ಮಾತಾಡೋ ಗೊತ್ತಾ, ನೀನು ನೋಡ್ಬೇಕಿತ್ತು ಆದ್ರೆ ನೀನು ಅಲ್ಲಿರ್ಲಿಲ್ಲ. ನನ್ಗೆ ಅಷ್ಟು ಅವಮಾನ ಮಾಡಿದಾಳೆ. ಅವಳು ಏನ್ ಹೇಳಿದ್ಲು ಗೊತ್ತಾ ಶ್ರೇಷ್ಠ, ನೀವು ಲೆಕ್ಕದಲ್ಲಿ ವೀಕ್ ಇರ್ಬೇಕು. ನನ್ ಮುಂದೆ ಎಷ್ಟು ಸಲ ಸೋತಿದ್ದೀರಾ ಅಂತ ನೀವು ಹೋಗಿ ಶ್ರೇಷ್ಠ ಜೊತೆ ಮನೆ ಕೂತ್ಕೊಂಡು ಲೆಕ್ಕ ಹಾಕಿ ಅಂತ ಆ ಭಾಗ್ಯ ಎಮ್ಮೆ ನಂಗೆ ಹೇಳ್ತಾಳೆ. ಆ ಎಮ್ಮೆಗೆ ಎಷ್ಟು ಧೈರ್ಯ ಇರ್ಬೇಕು, ಅದು ನನ್ ಮುಂದೆನೆ ಇಷ್ಟು ಮಾತಾಡೋಷ್ಟು ಧೈರ್ಯ ಅವಳಿಗೆ ಬಂದ್ಬಿಟ್ಟಿದೆ. ಅವಳನ್ನಂತೂ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಈ ಸಲ ನೀನ್ ಪ್ಲಾನ್ ಮಾಡ್ಬೇಡ ಶ್ರೇಷ್ಠ, ನಾನೇ ಒಂದ್ ಪ್ಲಾನ್ ಮಾಡ್ತೀನಿ. ನಾನ್ ಮಾಡೋ ಪ್ಲಾನ್ ಅಲ್ಲಿ ಅವಳು ಸೋತು ನನ್ ಮುಂದೆ ತಲೆ ಬಾಗೆ ಬಾಗ್ತಾಳೆ ಅಂತ ಇಲ್ಲಿ ಭಾಗ್ಯನ್ ಬಗ್ಗೆ ತಾಂಡವ್ ಮಾತಾಡ್ತಿರ್ತಾರೆ. ಹಾಗೆ ಇಲ್ಲಿ ತಾಂಡವ್ ಅವರು ಏನೋ ಒಂದು ಪ್ಲಾನ್ ಮಾಡ್ಕೋತಾರೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವಿನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.